ಎಲ್ಲರಿಗೂ ನಮಸ್ಕಾರ. ನನ್ನೆಲ್ಲ ಆತ್ಮೀಯ ಪ್ರೀತಿಯ 9ನೇ ತರಗತಿಯ ಒಂದು ಮಕ್ಕಳೇ, ಇಂದಿನ ಈ ದಿನದ ಕನ್ನಡ ತರಗತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಮಕ್ಕಳೇ, ನಾವಿಂದು 9ನೇ ತರಗತಿಯ ಕನ್ನಡ ಭಾಷಾ ಪಠ್ಯಪುಸ್ತಕದಲ್ಲಿ ಇರ್ತಕ್ಕಂತಹ ಭಾಗ 1ರಲ್ಲಿ ಬರುವಂತಹ ಸುಂದರವಾದಂತಹ ಪಾಠ, ಅದು ಯಕ್ಷಗಾನಕ್ಕೆ ಸೇರಿರುವಂತಹ ಒಂದು ಅದ್ಭುತ ಪಾಠ ಚಕ್ರಗ್ರಹಣ ಅನ್ನುವಂತಹ ಪಾಠವನ್ನು ಅಭ್ಯಾಸವನ್ನು ಮಾಡೋಣ. ದೇವಿದಾಸರವರು ಈ ಸುಂದರವಾದಂತಹ ಪಾಠವನ್ನು ರಚನೆಯನ್ನು ಮಾಡಿದ್ದಾರೆ. ಮಕ್ಕಳೇ, ನಿಮಗೆಲ್ಲ ತಿಳಿದಿರೋ ಹಾಗೆ ಈ ಚಕ್ರಗ್ರಹಣ ಅನ್ನುವಂತಹ ಪಾಠ ಯಕ್ಷಗಾನಕ್ಕೆ ಸಂಬಂಧಪಟ್ಟಿರುವಂತಹ ಪಾಠ. ನಮ್ಮ ಈ ಕರ್ನಾಟಕ ರಾಜ್ಯ ಜನಪದ ಕಲೆಗಳಿಗೆ ಹೆಸರುವಾಸಿಯಾಗಿರ್ತಕ್ಕಂತಹ ಒಂದು ರಾಜ್ಯ. ನಮ್ಮ ಈ ಕರ್ನಾಟಕ ರಾಜ್ಯದಲ್ಲಿ ನಾವು ಹಲವಾರು ಜನಪದ ಕಲೆಗಳನ್ನು, ಅದೇ ರೀತಿಯಾಗಿ ಹಲವಾರು ಜನಪದ ಕಲಾಕಾರರನ್ನು ನಾವು ನೋಡ್ತೀವಿ. ಅದಷ್ಟೇ ಅಲ್ಲದೆ ಇದು ಗ್ರಾಮೀಣ ಜನತೆಯ ತಾಯಿ ಬೇರು ಅಂತಲೇ ನಾವು ಹೇಳ್ಬೋದು. ಹೀಗಾಗಿ ಈ ಚಕ್ರಗ್ರಹಣ ಅನ್ನುವಂತಹ ಪಾಠ ಯಕ್ಷಗಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಒಂದು ಪಾಠ. ನಮ್ಮ ಈ ಕರ್ನಾಟಕ ರಾಜ್ಯದಲ್ಲಿ ಯಕ್ಷಗಾನ ಅನ್ನುವಂಥದ್ದು ಪ್ರಸಿದ್ಧಿಯಾಗಿರ್ತಕ್ಕಂತಹ ಒಂದು ಸಾಂಪ್ರದಾಯಿಕ ನೃತ್ಯ ಅಂತಲೇ ಹೇಳ್ಬೋದು. ಯಕ್ಷಗಾನ ಅಂದ ತಕ್ಷಣ ಮಕ್ಕಳೇ, ನಿಮಗೆಲ್ಲ ಒಂದು ಸುಂದರವಾದಂತಹ ಕಲ್ಪನೆ ಕಣ್ಮುಂದೆ ಬರುತ್ತಲ್ವ. ಸುಂದರವಾಗಿರ್ತಕ್ಕಂಥ ವೇಷಭೂಷಣ ಆಗಿರ್ಬೋದು, ಆಮೇಲೆ ಹಾಡುಗಾರಿಕೆ ಆಗಿರ್ಬೋದು, ಆಮೇಲೆ ಅಲ್ಲಿ ಆಂಗಿಕ ಅಭಿನಯ ಆಗಿರ್ಬೋದು, ಎಲ್ಲವೂ ಕೂಡ ಹಲವಾರು ವಿಭಿನ್ನ ರೀತಿಯಾದಂತಹ ರೂಪರೇಷೆಗಳನ್ನು ಪಡೆದುಕೊಂಡು ಈ ಯಕ್ಷಗಾನವನ್ನು ಏನು ಮಾಡ್ತಾರೆ, ಆಡಲಾಗತ್ತೆ. ಅದನ್ನು ನೋಡಲಿಕ್ಕೆ ಕೂತಂತಹ ಜನರನ್ನು ಒಂದು ಕ್ಷಣ ಏನು ಮಾಡಿಬಿಡುತ್ತೆ, ಯಕ್ಷಗಾನ ಅನ್ನುವಂಥದ್ದು ಮಂತ್ರಮುಗ್ಧರನ್ನಾಗಿ ಆಗಿ ಮಾಡಿಬಿಡತ್ತೆ. ಅಂದ್ರೆ ಅವರನ್ನು ಒಂದೇ ಒಂದು ಕ್ಷಣದಲ್ಲಿ ಅವರನ್ನು ಸೆರೆ ಹಿಡಿದು ಬಿಡುವಂತಹ ಒಂದು ಅದ್ಭುತ ಕಲೆ ಅಂತಲೇ, ಜನಪದ ಕಲೆ ಅಂತಲೇ ಹೇಳ್ಬೋದು. ಇನ್ನು ಚಕ್ರಗ್ರಹಣ ಪಾಠಕ್ಕೆ ಬರೋದಾದರೆ, ಚಕ್ರ ಅಂತಂದ್ರೇನು? ಸುದರ್ಶನ ಚಕ್ರ. ಅದು ಶ್ರೀಕೃಷ್ಣನ ಬಳಿಯಲ್ಲಿರ್ತಕ್ಕಂತಹ ಸುದರ್ಶನ ಚಕ್ರ. ಗ್ರಹಣ ಅಂತಂದ್ರೆ ಹಿಡಿಯುವುದು. ಒಟ್ಟಾರೆಯಾಗಿ ಶ್ರೀಕೃಷ್ಣ ಪರಮಾತ್ಮನು ತನ್ನ ಬಳಿ ಇರ್ತಕ್ಕಂತಹ ಸುದರ್ಶನ ಚಕ್ರವನ್ನು ಹಿಡಿಯುವುದು ಅನ್ನುವಂತಹ ಒಂದು ಅರ್ಥವನ್ನು ನಾವಿಲ್ಲಿ ಕೊಡಬಹುದು. ಒಟ್ಟಾರೆಯಾಗಿ ಈ ಚಕ್ರಗ್ರಹಣ ಪಾಠದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಯಾವ ಸಂದರ್ಭದಲ್ಲಿ ಅಂದರೆ ಶ್ರೀಕೃಷ್ಣ ಪರಮಾತ್ಮ ಯಾವ ಸಂದರ್ಭದಲ್ಲಿ ಈ ಸುದರ್ಶನ ಚಕ್ರವನ್ನು ಹಿಡಿತಾನೆ ಅನ್ನುವಂಥದ್ದು ಈ ಪ್ರಸ್ತುತ ಪಾಠದ ಸಾರಾಂಶ. ಮಕ್ಕಳೇ, ಈ ಚಕ್ರಗ್ರಹಣ ಅನ್ನುವಂತಹ ಪಾಠವನ್ನು ಪ್ರಾರಂಭ ಮಾಡೋಣ. ನಾನು ಇವತ್ತಿನ ತರಗತಿಯಲ್ಲಿ ನಿಮಗೆ ಕವಿ ಪರಿಚಯ, ಆಶಯ ಭಾಗ, ಅದಾದಮೇಲೆ ಪದಗಳ ಅರ್ಥವನ್ನು, ಪ್ರವೇಶ ಭಾಗವನ್ನು ನಾವು ನೋಡೋಣ. ನಿಮಗೆ ಒಂದು ಪೂರ್ವಕತೆ ಇದೆ ಇದ್ರ ಬಗ್ಗೆ, ಅದನ್ನು ಕೂಡ ಹಿಂದಿನ ತರಗತಿಯಲ್ಲಿ ಸಾಧ್ಯ ಆದರೆ ಹೇಳ್ತೀನಿ, ಇಲ್ಲ ಮುಂದಿನ ತರಗತಿಯಲ್ಲಿ ನಿಮಗೆ ಹೇಳ್ಕೊಡ್ತೀನಿ. ಈಗ ಚಕ್ರಗ್ರಹಣ ಪಾಠವನ್ನು ಪ್ರಾರಂಭ ಮಾಡೋಣವೇ? ಎಲ್ಲರೂ ಯಾರೆಲ್ಲ ಪುಸ್ತಕ ತರದಿಲ್ಲ, ಎಲ್ಲರೂ ಪುಸ್ತಕವನ್ನು ತೆರೆದಿಟ್ಟುಕೊಳ್ಳಿ. ಪಾಠವನ್ನು ಪ್ರಾರಂಭ ಮಾಡೋಣ. ಪದ್ಯ ಭಾಗ 3, ಚಕ್ರಗ್ರಹಣ. ಇದನ್ನು ರಚನೆ ಮಾಡಿರುವಂತಹ ಕವಿ ಹೆಸರು ದೇವಿದಾಸ. ಇವರ ಕವಿ ಪರಿಚಯವನ್ನು ನೋಡ್ಕೊಂಡು ಬರೋಣ. ಕೃತಿಕಾರರ ಪರಿಚಯ. ಪ್ರಸ್ತುತ ಕಾವ್ಯ ಭಾಗವನ್ನು ಯಕ್ಷಗಾನ ಪ್ರಸಂಗ ಪಠ್ಯ ಕೃಷ್ಣ ಸಂಧಾನ ಭೀಷ್ಮ ಪರ್ವದಿಂದ ಆಯ್ದುಕೊಳ್ಳಲಾಗಿದೆ. ನೋಡಿ, ಈ ಪ್ರಸ್ತುತ ಈ ಕಾವ್ಯ ಭಾಗ ಏನಿದೆಯಲ್ಲ, ಈ ಚಕ್ರಗ್ರಹಣ ಅನ್ನುವಂತಹ ಒಂದು ಪದ್ಯ ಭಾಗವನ್ನು, ಕಾವ್ಯ ಭಾಗವನ್ನು ಯಕ್ಷಗಾನ ಪ್ರಸಂಗ ಪಠ್ಯವಾಗಿರ್ತಕ್ಕಂಥ ಕೃಷ್ಣ ಸಂಧಾನ, ಅದು ಭೀಷ್ಮ ಪರ್ವದಿಂದ ಏನು ಮಾಡಿದಾರೆ, ಇದನ್ನು ಆಯ್ಕೆಯನ್ನು ಮಾಡ್ಕೊಂಡಿದ್ದಾರೆ. ಇದನ್ನು ರಚಿಸಿದ ಕವಿ ದೇವಿದಾಸ. ಕವಿ ಚರಿತಕಾರರು ಇವರ ಕಾಲ ಸುಮಾರು 1800 ಎಂದು ಊಹಿಸಿದ್ದಾರೆ. ನೋಡಿ, ಈ ದೇವಿದಾಸರವರು ನಮ್ಮ ಕನ್ನಡ ಸಾಹಿತ್ಯಕ್ಕೆ ಅಪಾರವಾದಂತಹ ಕೊಡುಗೆಯನ್ನು ಕೂಡ ಕೊಟ್ಟಿದ್ದಾರೆ. ಇವರ ಕಾಲಮಾನ ಸುಮಾರು ಅಂದಾಜನ್ನು ಮಾಡಲಾಗಿದೆ. ಯಾವಾಗಪ್ಪ ಅಂದ್ರೆ 1800 ಅಂಥೇಳಿ. ಇನ್ನು ಇವರ ಕೃತಿಗಳ ಬಗ್ಗೆ ನಾವು ಗಮನ ಹರಿಸಿದಾಗ ದೇವಿ ಮಹಾತ್ಮೆ, ಗಿರಿಜಾ ಕಲ್ಯಾಣ, ಚಿತ್ರಸೇನ ಕಾಳಗ, ದ್ರೌಪದಿ ಕಲ್ಯಾಣ ಮತ್ತು ಅಭಿಮನ್ಯು ಕಾಳಗ, ಇವು ಇವರ ಕೃತಿಗಳು. ನೋಡಿ ಮಕ್ಕಳೇ, ದೇವಿದಾಸರವರು ರಚನೆ ಮಾಡಿರ್ತಕ್ಕಂತಹ ಕೃತಿಗಳು ಯಾವಪ್ಪ ಅಂತಂದ್ರೆ ದೇವಿ ಮಹಾತ್ಮೆ, ಗಿರಿಜಾ ಕಲ್ಯಾಣ, ಚಿತ್ರಸೇನ ಕಾಳಗ, ದ್ರೌಪದಿ ಕಲ್ಯಾಣ ಮತ್ತು ಅಭಿಮನ್ಯು ಕಾಳಗ. ದೇವಿ ಮಹಾತ್ಮೆ ಪ್ರಸಂಗದ ಕೆಲವು ಪದ್ಯಗಳಲ್ಲಿ ಒಗಟಿನ ರೂಪದಲ್ಲಿ ಇವರು ತಮ್ಮ ಕುರಿತು ಹೇಳಿಕೊಂಡಿದ್ದಾರೆ. ದೇವಿ ಮಹಾತ್ಮೆ ಅನ್ನುವಂಥ ಕೆಲವೊಂದು ಪದ್ಯ ಏನೈತಿಲ್ಲ, ಆ ಗ್ರಂಥದಲ್ಲಿ, ಆ ಕೃತಿಯಲ್ಲಿ ಒಗಟಿನ ರೂಪದಲ್ಲಿ ಇವರು ತಮ್ಮನ್ನು ಕುರಿತು ತಾವೇ ಏನು ಮಾಡಿದಾರೆ, ಹೇಳ್ಕೊಂಡಾರ. ಅಲ್ಲಿಯ ಒಂದು ಮಾತು ಪಾದ ಜನೈಸೆ ವರ್ಣದಲ್ಲಿ, ಅದರಲ್ಲಿರ್ತಕ್ಕಂತಹ ಒಂದು ಮಾತು ಯಾವುದು, ಪಾದ ಜನೈಸೆ ವರ್ಣದಲ್ಲಿ. ದೇವಿದಾಸನ ಭೀಷ್ಮ ಪರ್ವಕ್ಕೆ ಕುಮಾರವ್ಯಾಸ ಭಾರತವೇ ಪ್ರಮುಖ ಆಕರ. ನೋಡಿ, ದೇವಿದಾಸ ಕವಿಯವರು ರಚನೆ ಮಾಡಿರ್ತಕ್ಕಂತಹ ಈ ಭೀಷ್ಮ ಪರ್ವ ಏನೈತಲ್ಲ, ಅದರಲ್ಲಿರ್ತಕ್ಕಂತಹ ಆಕರ, ಪ್ರಮುಖವಾದಂತಹ ಆಕರ ವಸ್ತು ಯಾವುದಂತೂ ಕುಮಾರವ್ಯಾಸ ರಚನೆ ಮಾಡಿರ್ತಕ್ಕಂಥ
ಭಾರತ ಕುಮಾರವ್ಯಾಸನ ಭಾರತ ಅಂತ ಏನು ಕರಿತಿಲ್ಲ ಅದರ ಆಕರ ಆಗಿದೆ. ತಾಳಮದ್ದಲೆ ಕೂಟ ಮತ್ತು ಯಕ್ಷಗಾನ ಆಟ ಎರಡಕ್ಕೂ ಸಮನಾಗಿ ಹೋಗುವ ಈ ಪ್ರಸಂಗ ತುಂಬ ಜನಪ್ರಿಯವಾಗಿದೆ. ನೋಡಿ, ಯಕ್ಷಗಾನ ಆಟದಲ್ಲಿ ತಾಳ ಮತ್ತು ಆಟ ಎಲ್ಲವೂ ಕೂಡ ಒಂದೇ ರೀತಿಯಾಗಿ ನಡೀತಾ ಇರುತ್ತೆ. ಹೀಗಾಗಿ ತಾಳಮದ್ದಲೆ ಕೂಟ ಮತ್ತು ಯಕ್ಷಗಾನ ಎರಡಕ್ಕೂ ಸಮನಾಗಿ ಮಾಡ್ತಿರುವಂತಹ ಒಂದು ಸುಂದರವಾಗಿರ್ತಕ್ಕಂತಹ ಕಲೆಯಾಗಿದೆ. ಕವಿಯ ಅದ್ಭುತ ರಂಗಪ್ರಜ್ಞೆ ಮತ್ತು ಕಾವ್ಯ ಸಾಮರ್ಥ್ಯಕ್ಕೆ ಇದು ನಿದರ್ಶನ. ಪ್ರಸಿದ್ಧ ಯಕ್ಷಗಾನ ವಿದ್ವಾಂಸ ಪ್ರಭಾಕರ್ ಜೋಶಿಯವರು ದೇವಿದಾಸನ ಕೃಷ್ಣ ಸಂಧಾನ ಪ್ರಸಂಗ ಮತ್ತು ಪ್ರಯೋಗ ಎಂಬ ಮೌಲಿಕವಾದ ಸಂಶೋಧನಾ ಪ್ರಬಂಧವನ್ನು ರಚಿಸಿದ್ದಾರೆ. ನೋಡಿ, ಪ್ರಸಿದ್ಧ ಯಕ್ಷಗಾನ ವಿದ್ವಾಂಸರಾಗಿರ್ತಕ್ಕಂತಹ ಪ್ರಭಾಕರ್ ಜೋಶಿಯವರು ಏನು ಮಾಡಿದಾರಪ್ಪ ಅಂದ್ರೆ ದೇವಿದಾಸನ ಕೃಷ್ಣ ಸಂಧಾನ ಅನ್ನುವಂಥ ಏನು ಕೃತಿ ಇಲ್ಲ ಪ್ರಸಂಗ ಮತ್ತು ಪ್ರಯೋಗ ಅನ್ನುವಂಥ ಮೌಲಿಕವಾಗಿರ್ತಕ್ಕಂಥ ಒಂದು ಸಂಶೋಧನಾ ಪ್ರಬಂಧವನ್ನು ಏನು ಮಾಡಿದ್ದಾರೆ, ಅವರು ರಚನೆಯನ್ನು ಮಾಡಿದ್ದಾರೆ. ಮಕ್ಕಳ ಈ ಪ್ರಸ್ತುತ ಚಕ್ರಗ್ರಹಣ ಅನ್ನುವಂತಹ ಪದ್ಯಭಾಗ ಇದು ಮಹಾಭಾರತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪದ್ಯಭಾಗ ಅಂತ ಹೇಳ್ಬೋದು. ಅಂದರೆ ಮಹಾಭಾರತಕ್ಕೆ ಸಂಬಂಧಪಟ್ಟಿರುವಂಥ ಒಂದು ಪ್ರಸಂಗ ಅಂತೇಳಿ ನಾವು ಹೇಳ್ಬೋದು. ಈ ಮಹಾಭಾರತ ಯುದ್ಧ ಏನಿದೆಯಲ್ಲ ಇದು 18 ದಿನಗಳವರೆಗೆ ಏನು ಮಾಡುತ್ತಾ ನಡೆಯುತ್ತೆ. 18 ದಿನ ನಡೆದಿರ್ತಕ್ಕಂಥ ಈ ಮಹಾಭಾರತ ಯುದ್ಧ ಏನಿದೆಯಲ್ಲ ಅದು ಬೆಳಗಿನ ವೇಳೆಯಿಂದ ಹಿಡಿದು ಸಾಯಂಕಾಲ ಅಂದರೆ ಸೂರ್ಯೋದಯದಿಂದ ಹಿಡಿದು ಸೂರ್ಯಾಸ್ತದವರೆಗೂ ಕೂಡ ನಡೀತಾ ಇರುತ್ತೆ. ಆಮೇಲೆ ಇದರಲ್ಲಿ ಸತ್ತವರ ಸಂಖ್ಯೆ ಅಂತೂ ಸಿಕ್ಕಾಪಟ್ಟೆ ಅಂತಾನೆ ಹೇಳ್ಬೋದು. ಅಂದರೆ ಲೆಕ್ಕನೇ ಇಲ್ಲದಷ್ಟು ಜನ ಏನು ಮಾಡ್ತಾರೆ, ಈ ಮಹಾಭಾರತ ಯುದ್ಧದಲ್ಲಿ ತಮ್ಮ ಪ್ರಾಣವನ್ನು ಅರ್ಪಿಸ್ತಾರೆ. ಈ 18 ದಿನದ ಯುದ್ಧ ಏನು ಮಹಾಭಾರತ ಯುದ್ಧ ನಡೆದಿದ್ದು ಯಾರ ಜೊತೆ ಅಂತ ಈಗಾಗಲೇ ನಿಮಗೆಲ್ಲರೂ ಗೊತ್ತೇ ಮಕ್ಕಳೇ. ಅಂತಂದ್ರೆ ಕೌರವರು ಮತ್ತು ಪಾಂಡವರ ನಡುವೆ ಏನು ಮಾಡುತ್ತೆ, ಇದು 18 ದಿನಗಳವರೆಗೆ ಈ ಮಹಾಭಾರತ ಯುದ್ಧ ನಡೀತೈತಿ. ಹಸ್ತಿನಾಪುರದಲ್ಲಿ ಆಳ್ವಿಕೆಯನ್ನು ಮಾಡಬೇಕು, ಮುಂದಿನ ಅರಸ ಯಾರು, ಮುಂದೆ ಆಳ್ವಿಕೆ ಮಾಡುವಂಥವ್ರು ಯಾರು ಅನ್ನುವಂತಹ ಒಂದು ವಿಷಯದ ಸಲುವಾಗಿ ಏನು ಮಾಡುತ್ತೆ, ಈ 18 ದಿನಗಳ ಕಾಲ ಕೌರವರು ಮತ್ತು ಪಾಂಡವರ ನಡುವೆ ಮಹಾಭಾರತ ಯುದ್ಧ ನಡೀತೈತಿ. ವಿಶೇಷವಾಗಿಪ್ಪ ಅಂತ ಏನಪ್ಪ ಅಂತಂದ್ರೆ ಈ ಮಹಾಭಾರತ ಯುದ್ಧ ಕುರುಕ್ಷೇತ್ರ ಅನ್ನುವಂಥ ಒಂದು ಸ್ಥಳದಲ್ಲಿ ನಡೀತೈತಿ. ಹೀಗಾಗಿ ಕುರುಕ್ಷೇತ್ರ ಯುದ್ಧ ಅಂತೇಳಿ ನಾವು ಕರಿತೀವಿ. ಈ ಪ್ರಸ್ತುತ ಕುರುಕ್ಷೇತ್ರ ಅನ್ನುವಂಥ ಸ್ಥಳ ಈಗ ಎಲ್ಲಿ ಬರ್ತೈತಪ್ಪ ಅಂದ್ರೆ ಹರಿಯಾಣ ಅಂತೇಳಿ ನಾವು ಕರಿತೀವಿ. ಹರಿಯಾಣಕ್ಕೆ ಹಿಂದಿನ ಕಾಲದಲ್ಲಿ ಏನಂತ ಕರಿತಾಯಿದ್ರು, ಕುರುಕ್ಷೇತ್ರ ಅನ್ನುವಂಥ ಒಂದು ಹೆಸರಿತ್ತು. ಹೀಗಾಗಿ ಈ ಹರಿಯಾಣ ಅನ್ನುವಂಥ ಒಂದು ಸ್ಥಳದಲ್ಲಿ ಈ ಕುರುಕ್ಷೇತ್ರ ಯುದ್ಧ ನಡೆದೈತಿ. ಈ ಮಹಾಭಾರತ ಯುದ್ಧ ಪ್ರಾರಂಭವಾದ ಮೇಲೆ ಮೊದಲನೇ ದಿನ ಪಾಂಡವರಿಗೆ ಸಿಕ್ಕಾಪಟ್ಟೆ ನೋವು ಉಂಟಾಗ್ಬಿಡುತ್ತೆ, ತೀವ್ರವಾಗಿರ್ತಕ್ಕಂತಹ ನಷ್ಟ ಆಗ್ತೈತಿ. ಅದೇ ರೀತಿಯಾಗಿ ಎರಡನೇ ದಿನ ಸೇಮ್ ಕೌರವರಿಗೆ ಏನಾಗುತ್ತೆ, ಅದೇ ರೀತಿಯಾದಂತಹ ತೀವ್ರವಾದಂತಹ ನಷ್ಟ ಅಂದರೆ ಸಿಕ್ಕಾಪಟ್ಟೆ ತೊಂದರೆ ಆಗಲಿಕ್ಕೆ ಪ್ರಾರಂಭವಾಗುತ್ತೆ. ಇನ್ನು 1 ಮತ್ತು 2 ದಿನ ಕಳೆದಾದ್ಮೇಲೆ 3ನೇ ದಿನ ಏನಾಯ್ತು ಅನ್ನುವಂಥದ್ದು ಕುತೂಹಲ ಅಲ್ವಾ ಎಲ್ರಿಗೂ ಮಕ್ಕಳೇ. ಹೀಗಾಗಿ 3ನೇ ದಿನ ಏನಾಯಿತು ಅನ್ನುವಂಥದ್ದೇ ಪ್ರಸ್ತುತ ಪದ್ಯ ಭಾಗದ ಸಾರಾಂಶ. ಈ 3ನೇ ದಿನದ ಹೋರಾಟದಲ್ಲಿ ಪಾಂಡವರಿಗೆ ತೀವ್ರವಾಗಿರ್ತಕ್ಕಂತಹ ನಷ್ಟ ಆಯಿತು ಅಥವಾ ಕೌರವರಿಗೆ ತೀವ್ರವಾಗಿರ್ತಕ್ಕಂತಹ ನಷ್ಟ ಆಯಿತು. ಯಾರ್ಯಾರಿಗೆ ಯಾವ ರೀತಿಯಾದಂತಹ ನಷ್ಟಗಳು ಅಥವಾ ತೊಂದರೆಗಳು ಆಯಿತು ಅನ್ನುವಂಥದ್ದೇ ತಿಳಿಯುವಂಥದ್ದೇ ಈ ಪ್ರಸ್ತುತ ಪದ್ಯ ಭಾಗ ಅಂತ ಹೇಳ್ಬೋದು. ಮಕ್ಕಳೇ, ಒಂದು ಪೂರ್ವಕತೆ ಇದೆ. ಆ ಪೂರ್ವಕತೆಯನ್ನು ಹೇಳಿದಾದ್ಮೇಲೆ ನಿಮಗೆ ಆಶಯ ಭಾಗವನ್ನು ಹೇಳ್ತೀನಿ. ಯಾಕಪ್ಪ ಅಂದ್ರೆ ಪೂರ್ವಕತೆಯನ್ನು ಕೇಳಿದಾದ್ಮೇಲೆ ಆಶಯ ಭಾಗ ಪ್ರವೇಶ ಭಾಗವನ್ನು ಕೇಳಿದ್ರೆ ನಿಮಗೆ ಅರ್ಥ ಆಗುತ್ತೆ. ಈಗ ನಾನು ಅದನ್ನೆಲ್ಲ ಹೇಳಿದಾದ್ಮೇಲೆ ನಾನು ನಿಮಗೆ ಪೂರ್ವಕತೆಯನ್ನು ಹೇಳಿದ್ರೆ ನಿಮ್ಗೆ ಅಷ್ಟೊಂದು ಸಮಂಜಸ ಆಗೋದಿಲ್ಲ. ಹೀಗಾಗಿ ಪೂರ್ವಕತೆಯನ್ನು ಹೇಳ್ತೀನಿ, ಕೇಳಿ. ಚಕ್ರಗ್ರಹಣ ನಿಮಗೆ ಈಗಾಗಲೇ ಆಲ್ರೆಡಿ ನಾನು ಏನು ಮಾಡಿದ್ನಿ, ಅದರ ಪದದ ಅರ್ಥವನ್ನು ಹೇಳಿದ್ನಿ. ಚಕ್ರ ಅಂತಂದ್ರೆ ಸುದರ್ಶನ ಚಕ್ರ ಅಂದರೆ ಶ್ರೀಕೃಷ್ಣ ಪರಮಾತ್ಮನ ಕೈಯಲ್ಲಿ ಇರುವಂಥದ್ದು. ಗ್ರಹಣ ಅಂತಂದ್ರೆ ಹಿಡಿಯುವಂಥದ್ದು. ಶ್ರೀಕೃಷ್ಣ ಪರಮಾತ್ಮ ಸುದರ್ಶನ ಚಕ್ರವನ್ನು ಹಿಡಿದುಕೊಳ್ಳುವಂಥದ್ದು. ಯಾವ ಸಂದರ್ಭದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಇದು ಸುದರ್ಶನ ಚಕ್ರವನ್ನು ಹಿಡಿದುಕೊಳ್ತಾನೆ, ಅದಾದಮೇಲೆ ಯಾರು ಯಾರಿಗೆ ಯಾವ ಸಂದರ್ಭದಲ್ಲಿ ಹೇಳಿದರು ಎಂಬುವಂಥದ್ದನ್ನು ನಾವು ಈ ಪೂರ್ವಕತೆಯಲ್ಲಿ ನೋಡೋಣ. ನಾನು ಈಗಾಗಲೇ ನಿಮಗೆ ಹೇಳಿದಾಗೆ ಕೌರವರು ಮತ್ತು ಪಾಂಡವರ ನಡುವೆ 3ನೇ ದಿನದ ಯುದ್ಧಕ್ಕೆ ಏನಾಗುತ್ತೆ, ಎಲ್ಲ ಸಿದ್ಧತೆಗಳು ಅತ್ಯಂತ ರಭಸದಿಂದ ನಡೀತಾ ಇರ್ತವೆ. ಆಗ ಕೌರವರು ಮತ್ತು ಪಾಂಡವರು ತಮ್ಮ ತಮ್ಮ ಸೇನೆಯನ್ನು ಸುಸಜ್ಜಿತಗೊಳಿಸಬೇಕು, ತಮ್ಮ ಸೇನೆಯನ್ನು ಇನ್ನಷ್ಟು ಬಲಿಷ್ಠಗೊಳಿಸಬೇಕು ಅಂಥೇಳಿ ಅವರಿಬ್ಬರು ಮಾತಾಡ್ಕೊಳ್ತಿರ್ತಾರೆ. ಅವರು ತಮ್ಮಲ್ಲಿ ಇಚ್ಛೆಯನ್ನು ಮಾಡ್ಕೊಳ್ತಿರ್ತಾರೆ. ಆಗ ಕೌರವರ ಕಡೆಯಿಂದ ದುರ್ಯೋಧನ ಹೋಗ್ತಾನೆ. ಆಮೇಲೆ ಪಾಂಡವರ ಕಡೆಯಿಂದ ಅರ್ಜುನ ಏನು ಮಾಡ್ತಾರೆ, ತಮ್ಮ ಸೇನೆಯ ಬಲವನ್ನು ಇನ್ನಷ್ಟು ಹೆಚ್ಚು ಮಾಡ್ಕೊಳ್ಬೇಕು ಅನ್ನುವಂತಹ ಉದ್ದೇಶದಿಂದ ಇಬ್ಬರು ಕೌರವರ ಕಡೆಯಿಂದ ದುರ್ಯೋಧನ ಮತ್ತು ಪಾಂಡವರ ಕಡೆಯಿಂದ ಅರ್ಜುನ ಇವರಿಬ್ಬರು ಕೂಡ ಯಾರ ಕಡೆ ಹೋಗ್ತಾರೆ, ಶ್ರೀಕೃಷ್ಣನ ಬಳಿಗೆ ಹೋಗ್ತಾರೆ.
ಆಗ ದುರ್ಯೋಧನ ಮತ್ತು ಅರ್ಜುನ ಇವರಿಬ್ಬರು ಶ್ರೀಕೃಷ್ಣನ ಬಳಿಗೆ ಹೋದಂಥ ಸಂದರ್ಭದಲ್ಲಿ ಶ್ರೀಕೃಷ್ಣ ಏನು ಮಾಡಿರ್ತಾನೆ, ತನ್ನ ಅರಮನೆಯಲ್ಲಿ ಆತ ಪ್ರಶಾಂತವಾಗಿ ನಿದ್ರೆಗೆ ಜಾರಿರ್ತಾನೆ, ಅಂದ್ರೆ ಮಲಗಿರ್ತಾನೆ. ಆಗ ಮೊದಲಿಗೆ ಹೋದಿದ್ಯಾರಿಲ್ಲಿ ದುರ್ಯೋಧನ ಹೋಗಿರ್ತಾನೆ. ಅವಾಗ ಮೊದಲಿಗೆ ಹೋದಂತಹ ದುರ್ಯೋಧನ ಶ್ರೀಕೃಷ್ಣ ಮಲಗಿರುವುದನ್ನು ನೋಡಿ ಆತನನ್ನು ಎಬ್ಬಿಸುವುದು ಬೇಡ ಅಂತೇಳಿ ಅಂದ್ಕೊಂಡು ಆತ ಶ್ರೀಕೃಷ್ಣನ ತಲೆಯ ಭಾಗದಲ್ಲಿ ಏನು ಮಾಡ್ತಾನೆ, ಕೂತ್ಕೊಳ್ತಾನೆ. ಆಗ ನಂತರ ಹೋಗಿದ್ಯಾರು ಅರ್ಜುನ. ಆತ ಹೋಗಿ ಏನು ಮಾಡಿಬಿಡ್ತಾನಪ್ಪ ಅಂತಂದ್ರೆ ಶ್ರೀಕೃಷ್ಣನೂ ಕೂಡ ಮಲಗಿರುವುದನ್ನು ನೋಡಿ ಆತನ ಪಾದದ ಬಳಿಗೆ ಆತ ಕೂತ್ಕೊಳ್ತಾನೆ. ಆಗ ಸ್ವಲ್ಪ ಸಮಯ ಆದಮೇಲೆ, ಅಂದರೆ ಸ್ವಲ್ಪ ವೇಳೆ ಆದಮೇಲೆ ಶ್ರೀಕೃಷ್ಣನಿಗೆ ಎಚ್ಚರ ಆಗುತ್ತೆ. ಆಗ ಎಚ್ಚರಗೊಂಡಂತಹ ಕೃಷ್ಣ ಮೊದಲಿಗೆ ನೋಡಿದ್ಯಾರು, ಆತನ ಪಾದದ ಬಳಿ ಕುಳಿತುಕೊಂಡಿರುವಂತಹ ಅರ್ಜುನನನ್ನು ನೋಡ್ತಾನೆ. ಅದಾದಮೇಲೆ ನಂತರ ನೋಡಿದ್ಯಾರನ್ನ, ದುರ್ಯೋಧನನ ತಲೆಯ ಭಾಗದಲ್ಲಿ. ಆದರೆ ಮೊದಲಿಗೆ ಬಂದಿದ್ದು ದುರ್ಯೋಧನ, ನಂತರ ಬಂದಿದ್ದು ಅರ್ಜುನ. ಆದರೆ ಮೊದಲು ಬಂದಿರತಕ್ಕಂತಹ ದುರ್ಯೋಧನ ಶ್ರೀಕೃಷ್ಣನ ತಲೆಯ ಭಾಗದಲ್ಲಿ ಕೂತ್ಕೊಂಡಿರ್ತಾನೆ. ನಂತರ ಬಂದಿರತಕ್ಕಂತಹ ಅರ್ಜುನ ಶ್ರೀಕೃಷ್ಣನ ಪಾದದ ಬಳಿ ಕೂತ್ಕೊಂಡಿರ್ತಾನೆ. ಆವಾಗ ಯಾರಿಗೆ, ಕೃಷ್ಣನಿಗೆ ಎಚ್ಚರವಾದಮೇಲೆ ಮೊದಲಿಗೆ ಯಾರನ್ನು ನೋಡ್ತಾನೆ, ಅರ್ಜುನನ ನೋಡ್ತಾನೆ. ಇವರಿಬ್ಬರು ಬಂದಿರುವಂತಹ ಉದ್ದೇಶ ಶ್ರೀಕೃಷ್ಣನಿಗೆ ಇಬ್ಬರು ಹೇಳ್ತಾರೆ. ಏನಂತ, ಯಾವುದಕ್ಕೆ ಬಂದಿರ್ತಾರೆ, ತಮ್ಮ ಸೇನೆಯ ಬಲವನ್ನು ಇನ್ನಷ್ಟು ಹೆಚ್ಚು ಮಾಡಬೇಕು ಅನ್ನುವಂಥ ಒಂದು ಇಚ್ಛೆಯನ್ನು ಇಟ್ಟುಕೊಂಡು ಏನು ಇವರು ಬಂದಿರ್ತಾರಲ್ಲ, ಆ ಮನೋಭಿಲಾಷೆಯನ್ನು ಶ್ರೀಕೃಷ್ಣನಿಗೆ ಹೇಳ್ತಾರೆ. ಆಗ ಅಂಥ ಟೈಮ್ ಒಳಗೆ, ಅಂದ್ರೆ ಅಂಥ ವೇಳೆ ಒಳಗೆ ಶ್ರೀಕೃಷ್ಣ ಒಂದು ಮಾತನ್ನು ಹೇಳ್ತಾನೆ ಅವರಿಬ್ಬರಿಗೂ. ಮೊದಲು ಬಂದಿದ್ದು ದುರ್ಯೋಧನ, ಆಮೇಲೆ ಬಂದಿದ್ದು ಅರ್ಜುನ. ಆದ್ರೆ ನಾನು ಮೊದಲು ನೋಡಿದ್ದು ಅರ್ಜುನನನ್ನು. ಆದರೆ ನಿಮ್ಮಿಬ್ಬರನ್ನು ನೋಡಿದಂತಹ ನಾನು ಯಾರಿಗೆ ಸಪೋರ್ಟಾಗಿ ನಿಂದಿರ್ಬೇಕಂದ್ರೆ, ಯಾರಿಗೆ ಬೆಂಬಲವನ್ನು ನಾನು ಕೊಡಬೇಕು ಅನ್ನುವಂಥದ್ದು ನನಗೆ ಗೊತ್ತಾಗ್ತಾ ಇಲ್ಲ. ಆಗ ನನಗೆ ತುಂಬ ಗೊಂದಲಮಯವಾಗತೈತಿ. ಅದಕ್ಕೆ ನಾನು ನಿಮ್ಮಿಬ್ಬರಿಗೂ ನಾನು ಆಯ್ಕೆಯನ್ನು ಕೊಡ್ತೀನಿ. ನಿಮಗೆ ಯಾವುದನ್ನು ನೀವು ಆಯ್ಕೆಯನ್ನು ಮಾಡ್ಕೊಳ್ತೀರಲ್ಲ, ನಾನು ಆ ರೀತಿ ನಿಮ್ಮಿಬ್ಬರ ಮಾತಿಗೆ ನಾನು ಒಪ್ಕೊಳ್ತೀನಿ ಅಂಥೇಳಿ ಶ್ರೀಕೃಷ್ಣ ಹೇಳ್ತಾನೆ. ಆಗ ಅವರಿಬ್ಬರಿಗೂ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾರೆ ಏನಂತ, ನಾನು 2 ಆಯ್ಕೆಯನ್ನು ಕೊಡ್ತೀನಿ. ಮೊದಲನೇ ಆಯ್ಕೆ ಏನು, ನನ್ನ ಕಡೆಗೆ ನೀವು ನನ್ನನ್ನು ಆಯ್ಕೆ ಮಾಡಿಕೊಳ್ಬೇಕು. ಆದರೆ ನಾನು ಯಾವುದೇ ಕಾರಣಕ್ಕೂ ಯುದ್ಧವನ್ನು ಮಾಡುವುದಿಲ್ಲ. ನನ್ನ ಸಂಪೂರ್ಣ ಸೈನ್ಯ ಮತ್ತು ನನ್ನ ಅಣ್ಣ ಕೂಡ ನನ್ನ ಜೊತೆಗಿರ್ತಾನೆ. ನಿಮ್ಮಿಬ್ಬರಿಗೂ ಇದರಲ್ಲಿ ಯಾವುದು ಬೇಕು ನೀವು ಆಯ್ಕೆಯನ್ನು ಮಾಡಿಕೊಳ್ರಿ ಅಂಥೇಳಿ ಶ್ರೀಕೃಷ್ಣ ಅವರಿಬ್ಬರಿಗೂ ಹೇಳ್ತಾರೆ. ಆಗ ಅರ್ಜುನ ಶ್ರೀಕೃಷ್ಣನಿಗೆ ಏನು ಹೇಳ್ತಾರಪ್ಪ ಅಂತಂದ್ರೆ, ನಾನು ನಿನ್ನನ್ನೇ ಆಯ್ಕೆ ಮಾಡ್ಕೊಳ್ತೀನಿ. ಯಾಕಪ್ಪ ಅಂದ್ರೆ ನೀನು ಯಾವುದೇ ಯುದ್ಧವನ್ನು ಮಾಡುವುದು ಬೇಡ ಶ್ರೀಕೃಷ್ಣ ಪರಮಾತ್ಮ, ನಮ್ಮ ಜೊತೆಗೆ ನೀನೊಬ್ಬ ಇದ್ದರೆ ಸಾಕು ಅಂತ ಅರ್ಜುನ ಏನು ಮಾಡ್ತಾನೆ, ಶ್ರೀಕೃಷ್ಣನನ್ನು ಆಯ್ಕೆ ಮಾಡ್ಕೊಳ್ತಾನೆ. ಆದರೆ ಶ್ರೀಕೃಷ್ಣ ಅವರಿಬ್ಬರಿಗೂ ಮೊದಲೇ ಹೇಳ್ತಾನೆ, ನಾನು ಯುದ್ಧವನ್ನು ಮಾಡುವುದಿಲ್ಲ, ನನ್ನನ್ನು ಆಯ್ಕೆ ಮಾಡಿಕೊಂಡ್ರೆ ಸಂಪೂರ್ಣ ಸೈನ್ಯ ಮತ್ತು ನನ್ನ ಅಣ್ಣನನ್ನು ಆಯ್ಕೆ ಮಾಡಿಕೊಂಡ್ರೆ ಅವರು ನಿಮ್ಮ ಸೈನ್ಯದ ಬಲ ಹೆಚ್ಚಾಗುತ್ತೆ ಅಂತ ಹೇಳ್ತಾನೆ. ಆವಾಗ ಅರ್ಜುನ ಕೃಷ್ಣನನ್ನು ಆಯ್ಕೆ ಮಾಡ್ಕೊಳ್ತಾನೆ. ಆದರೆ ದುರ್ಯೋಧನಿಗೆ ಒಳಗೆ ಖುಷಿ ಆಗಲಿಕ್ಕೆ ಪ್ರಾರಂಭವಾಗಿಬಿಡುತ್ತೆ. ಏನಂತ, ಶ್ರೀಕೃಷ್ಣ ಯುದ್ಧವನ್ನು ಮಾಡುವುದಿಲ್ಲ, ಆದರೆ ಆತ ನಮ್ಮ ಜೊತೆ ಇದ್ದರೂ ಕೂಡ ಪ್ರಯೋಜನವಿಲ್ಲ. ಆದರೆ ಆತನ ಸಂಪೂರ್ಣ ಸೈನ್ಯ ಮತ್ತು ಆತನ ಅಣ್ಣ ನಮ್ಮ ಜೊತೆಗಿದ್ರೆ ನಮ್ದು ಇನ್ನಷ್ಟು ಸೈನ್ಯದ ಬಲ ಇನ್ನೂ ಹೆಚ್ಚಾಗ್ಬೋದು ಅಂತೇಳಿ ಒಳಗೆ ದುರ್ಯೋಧನ ಏನು ಮಾಡ್ತಾನೆ, ಖುಷಿಯನ್ನು ಪಡ್ಕೊಳ್ತಾನೆ. ಹೀಗಾಗಿ ಅರ್ಜುನನ ಪರವಾಗಿ ಶ್ರೀಕೃಷ್ಣ ಮತ್ತು ದುರ್ಯೋಧನ ಪರವಾಗಿ ಶ್ರೀಕೃಷ್ಣನ ಅಣ್ಣ ಮತ್ತು ಸಂಪೂರ್ಣ ಸೈನ್ಯ ಏನಾಗಿಬಿಡುತ್ತೆ, ಅಲ್ಲಿ ಸಿದ್ಧವಾಗಿ ಬಿಡುತ್ತೆ. ಹೀಗಾಗಿ 3ನೇ ದಿನದ ಯುದ್ಧ ಪ್ರಾರಂಭವಾಗಿಬಿಡುತ್ತೆ. ಈ 3ನೇ ದಿನದ ಯುದ್ಧ ಪ್ರಾರಂಭವಾದಂತಹ ಸಂದರ್ಭದಲ್ಲಿ ಕೌರವರ ಕಡೆಯಲ್ಲಿರ್ತಕ್ಕಂತಹ ಭೀಷ್ಮಾಚಾರ್ಯರು ಅಲ್ಲಿ ಸೇನಾಧಿಪತಿಯಾಗಿ ಇರ್ತಾರೆ. ಭೀಷ್ಮಾಚಾರ್ಯರು ಸೇನಾಧಿಪತಿಯಾಗಿ ಯುದ್ಧದಲ್ಲಿ ಇರುವವರೆಗೂ ನಾನು ಯಾವುದೇ ಕಾರಣಕ್ಕೂ ಯುದ್ಧ ಮಾಡುವುದಿಲ್ಲ ಅಂತ ದುರ್ಯೋಧನನ ಆಪ್ತ ಸ್ನೇಹಿತನಾಗಿರ್ತಕ್ಕಂತಹ ಪ್ರಾಣ ಸ್ನೇಹಿತನಾಗಿರ್ತಕ್ಕಂತಹ ಕರ್ಣ ಏನು ಮಾಡ್ತಾನೆ ಹೇಳಿ ಯುದ್ಧವನ್ನು ನಾನು ಮಾಡುವುದಿಲ್ಲ ಅಂತೇಳಿ ಯುದ್ಧವನ್ನು ಬಿಟ್ಟು ಹಿಂದೆ ಸರಿತಾನೆ. ಆಗ ಆ ಸಂದರ್ಭದಲ್ಲಿ ಭೀಷ್ಮಾಚಾರ್ಯರು ತಮ್ಮ ಪ್ರತಿಜ್ಞೆಯನ್ನು ಮಾಡ್ತಾರೆ. ಏನಂತ, ಇಂದಿನ ಯುದ್ಧದಲ್ಲಿ ಶ್ರೀಕೃಷ್ಣ ಯಾವುದೇ ಕಾರಣಕ್ಕೂ ಯುದ್ಧವನ್ನು ಮಾಡುವುದಿಲ್ಲ ಅಂತ ಹೇಳಿದ್ದಾರೆ. ಆದರೆ ನಾನು ಶ್ರೀಕೃಷ್ಣನ ಕೈಯಲ್ಲಿ ಸುದರ್ಶನ ಚಕ್ರವನ್ನು ಹಿಡಿಸುತ್ತೇನೆ, ನಾನು ಹಿಡಿಸೇ ತೀರುತ್ತೇನೆ ಅಂತೇಳಿ ಭೀಷ್ಮಾಚಾರ್ಯ ಏನು ಮಾಡ್ತಾರೆ, ತಮ್ಮ ಒಂದು ಸಣ್ಣ ಪ್ರತಿಜ್ಞೆಯನ್ನು ಮಾಡ್ತಾರೆ. ಹೀಗಾಗಿ ಈ ಪ್ರಸ್ತುತ ಸಂದರ್ಭವನ್ನು ನಾವೇನು ಮಾಡ್ಬೋದು, ಈ ಚಕ್ರಗ್ರಹಣ ಅನ್ನುವಂತಹ ಪದ್ಯಭಾಗದಲ್ಲಿ ನಾವು ನೋಡಬಹುದು. ಹೀಗಾಗಿ ಶ್ರೀಕೃಷ್ಣನು ಸುದರ್ಶನ ಚಕ್ರವನ್ನು ಹಿಡಿಯುವಂತಹ ಒಂದು ಸಂದರ್ಭ, ಸುದರ್ಶನ ಚಕ್ರವನ್ನು ಹಿಡಿಯುವಂಥ ಸಂದರ್ಭ ಶ್ರೀಕೃಷ್ಣನಿಗೆ ತಂದೊಡ್ಡಿದವರು ಯಾರಿಲ್ಲಿ, ಭೀಷ್ಮಾಚಾರ್ಯರು. ಈ ಪದ್ಯಭಾಗದಲ್ಲಿ
ಯಾರ ಮೂರನೇ ದಿನದ ಯುದ್ಧದಲ್ಲಿ ಭೀಷ್ಮಾಚಾರ್ಯರು ಮತ್ತು ಅರ್ಜುನ ನಡುವೆ ಯಾವ ರೀತಿಯಾದಂತಹ ಯುದ್ಧ ನಡೀತು, ಅವರಿಬ್ಬರ ನಡುವೆ ನಡೆತಿರತಕ್ಕಂತಹ ಮಾತುಕತೆ ಹೇಗಿತ್ತು, ಆಮೇಲೆ ಅಲ್ಲಿ ಯಾರ್ಯಾರಿಗೆ ಯಾವ ರೀತಿಯಾದಂತಹ ನಷ್ಟಗಳು ಆಯಿತು ಎಂಬುವಂಥ ಸಂದರ್ಭವನ್ನು ನಾವು ಇಂದಿನ ತರಗತಿಯಲ್ಲಿ ನೋಡ್ಬೋದು. ಅಂದರೆ ಪ್ರಸ್ತುತ ಪದ್ಯ ಭಾಗದಲ್ಲಿ ನಾವು ನೋಡ್ಬೋದು. ಮಕ್ಕಳಿಗೆ ನಾವು ಆಶಯ ಭಾಗವನ್ನು ನೋಡ್ಕೊಂಡು ಬರೋಣ. ಚಕ್ರಗ್ರಹಣವು ಮಹಾಭಾರತ ಯುದ್ಧದ 3ನೇ ದಿನದ ವಿದ್ಯಮಾನವನ್ನು ವರ್ಣಿಸುತ್ತದೆ. ಮಕ್ಕಳೇ, ಈಗಾಗಲೇ ನಾನು ನಿಮಗೆ ಮೊದಲೇ ಹೇಳಿದಾಗೆ ಪೂರ್ವಕಥೆಯಲ್ಲಿ ಪ್ರಸ್ತುತ 3ನೇ ದಿನದ ಸಂದರ್ಭದಲ್ಲಿ ಏನೇನಾಯಿತು ಅನ್ನುವಂಥದ್ದೇ ಪ್ರಸ್ತುತ ಪದ್ಯ ಭಾಗದ ಸನ್ನಿವೇಶ. ಹೀಗಾಗಿ ಈ 3ನೇ ದಿನದ ವಿದ್ಯಮಾನವನ್ನು ವರ್ಣಿಸ್ತದೆ ಚಕ್ರಗ್ರಹಣ ಅನ್ನುವಂತಹ ಪದ್ಯ ಭಾಗ. ದುರ್ಯೋಧನನು ಭೀಷ್ಮನನ್ನು ಸೇನಾಧಿಪತಿಯಾಗಿ ಪಟ್ಟಗಟ್ಟಿದ ಸಂದರ್ಭದಲ್ಲಿ ಭೀಷ್ಮನನ್ನು ಪೀಡಿಸುವೆ ಮುರಾರಿಯ ಸುದರ್ಶನವ ಎಂದು ಶಪಥ ಮಾಡಿರುತ್ತಾನೆ. ಇಲ್ಲಿ ನೋಡಿ, ದುರ್ಯೋಧನ ಏನು ಮಾಡ್ತಾನಪ್ಪ ಅಂದ್ರೆ ಭೀಷ್ಮನನ್ನು ಸೇನಾಧಿಪತಿಯಾಗಿ ನೇಮಕ ಮಾಡಿದಾದ್ಮೇಲೆ ಪಟ್ಟವನ್ನು ಕಟ್ಟಿದಾದಂಥ ಸಂದರ್ಭದಲ್ಲಿ ಭೀಷ್ಮ ಒಂದು ಪ್ರತಿಜ್ಞೆಯನ್ನು ಮಾಡ್ತಾನೆ, ಶಪಥವನ್ನು ಮಾಡ್ತಾನೆ. ಏನಂತ? ಪೀಡಿಸುವೆ ಮುರಾರಿಯ ಸುದರ್ಶನವ. ಇಲ್ಲಿ ಪೀಡಿಸುವೆ ಅಂದರೆ ಹಿಡಿಸುವೆ, ಮುರಾರಿ ಅಂದರೆ ಶ್ರೀಕೃಷ್ಣ, ಸುದರ್ಶನ ಅಂತಂದರೆ ಆತನ ಬಳಿ ಇರ್ತಕ್ಕಂತಹ ಚಕ್ರ. ಹಾಗಾಗಿ ಭೀಷ್ಮರು ಏನು ಮಾಡ್ತಾರಪ್ಪ ಅಂದರೆ ಈ ಕೃಷ್ಣನ ಕೈಯಲ್ಲಿ ನಾನು ಇನ್ನು 3ನೇ ದಿನದ ಯುದ್ಧದಲ್ಲಿ ನಾನು ಸುದರ್ಶನ ಚಕ್ರವನ್ನು ಇಡಿಸುತ್ತೇನೆ ಅಂತೆಯೇ ಪ್ರತಿಜ್ಞೆಯನ್ನು ಮಾಡಿರ್ತಾರೆ. ಇದಕ್ಕೆ ಹಿನ್ನೆಲೆಯಾಗಿದ್ದುದು ಕುರುಕ್ಷೇತ್ರ ಯುದ್ಧದಲ್ಲಿ ತಾನು ಚಕ್ರವನ್ನು ಹಿಡಿಯುವುದಿಲ್ಲ ಎಂಬ ಕೃಷ್ಣನ ಪ್ರತಿಜ್ಞೆ. ನೋಡಿ, ಹೀಗಾಗಿ ಅವಾಗ ಶ್ರೀಕೃಷ್ಣ ಪರಮಾತ್ಮ ಏನು ಹೇಳ್ತಾನೆ, ನಾನು ಯಾವುದೇ ಕಾರಣ ಕುರುಕ್ಷೇತ್ರ ಯುದ್ಧದಲ್ಲಿ ನಾನು ಆಯುಧಗಳನ್ನು ಎತ್ತುವುದಿಲ್ಲ, ಅಂದರೆ ತಾನು ಚಕ್ರವನ್ನು ಹಿಡಿಯುವುದಿಲ್ಲ ಅಂತೇಳಿ ಆತ ಶ್ರೀಕೃಷ್ಣ ಏನು ಮಾಡಿರ್ತಾನೆ, ಪ್ರತಿಜ್ಞೆಯನ್ನು ಮಾಡಿರ್ತಾರೆ. ಆಗ 3ನೇ ದಿನದ ಯುದ್ಧದಲ್ಲಿ ಭೀಷ್ಮನ ಶಪಥವು ನೆರವೇರುತ್ತದೆ. ಆಗ ಈ 3ನೇ ದಿನದ ಯುದ್ಧದ ವಿದ್ಯಮಾನದಲ್ಲಿ ಏನಾಗಪ್ಪ, ಭೀಷ್ಮಾಚಾರ್ಯರು ಮಾಡಿರ್ತಕ್ಕಂತಹ ಅವರ ಶಪಥ, ಅವರ ಪ್ರತಿಜ್ಞೆ ಏನು ಮಾಡಿರ್ತಲ್ಲ ಅದು ನೆರವೇರುತ್ತೆ. ಕೃಷ್ಣನು ಪಾರ್ಥನ ಸಾರಥಿಯಾದಾಗ ಶರಣರಲ್ಲಿ ಮಗುಳೆಂತೋ ದಯೋ ಭಕ್ತವಸ್ತಲಗೆ ಎಂದು ಕವಿ ಉದ್ಗರಿಸಿದ್ದ. ನೋಡಿ, ಶ್ರೀಕೃಷ್ಣ ಪಾರ್ಥ ಅಂದರೆ ಇಲ್ಲಿ ಅರ್ಜುನನ ಸಾರಥಿಯಾಗಿರ್ತಾನೆ. ಅಂಥ ಸಂದರ್ಭದಲ್ಲಿ ಶರಣರಲ್ಲಿ ಮಗುಳೆಂತೋ ದಯೋ ಭಕ್ತವಸ್ತಲಗೆ ಅಂತ ಇಲ್ಲಿ ಕವಿ ತಮ್ಮ ಉದ್ಗಾರ ಘೋಷವನ್ನು ಇದರಲ್ಲಿ ಪ್ರಸ್ತುತಪಡಿಸ್ತಾರೆ. ಭಕ್ತ ವಾಸ್ತಲ್ಯದ ಇನ್ನೊಂದು ಉದಾಹರಣೆ ಚಕ್ರಗ್ರಹಣ ಅಂತ ಹೇಳ್ಬೋದು. ನೋಡಿ, ಶರಣರಲ್ಲಿ ಮಗುಳೆಂತೋ ದಯೋ ಭಕ್ತವಸ್ತಲಿಗೆ ಅಂತೇಳಿ ಕವಿ ಏನು ಮಾಡ್ತಾನೆ, ಶ್ರೀಕೃಷ್ಣ ಪರಮಾತ್ಮ ಪಾರ್ಥನ ಸಾರಥಿ ಆದಂಥ ಸಂದರ್ಭದಲ್ಲಿ ಆತ ಹೇಳಿದಂತಹ ಸಂದರ್ಭದಲ್ಲಿ ಭಕ್ತ ವಾಸ್ತಲ್ಯಕ್ಕೆ ಏನು ಮಾಡಿದ್ದಾರೆ, ಇದೊಂದು ಉದಾಹರಣೆ ಅಂತೇಳಿ ನಾವು ನೋಡ್ಬೋದು. ಪದಗಳ ಅರ್ಥವನ್ನು ನೋಡ್ಕೊಂಡು ಬರೋಣ. ಸರಳಿ ನಿಂದೋದಿಸುವೆ, ಸರಳು ಬಾಣ, ವಂದಿಸುವೆ ಅಂದರೆ ವಂದಿಸುವುದು, ಪರೀಕ್ಷಿಸಿ ನೋಡುವಂಥದ್ದು, ಅಳವಿ ಅಂತಂದ್ರೆ ಯುದ್ಧ, ಹೊಸುಳರು ಅಂತಂದ್ರೆ ಹೊಸುಳೆಯರು, ಐದೆ ಅಂದ್ರೆ ಪಾದಪೂರಣದ ಅವ್ಯಯ ಅಂತ ಹೇಳ್ಬೋದು. 5 ಅಂದ್ರೆ ನಿಮ್ಮ ಪಕ್ಷದಲ್ಲಿ 5 ಜನ ಪಾಂಡವರೇ ನನಗೆ ಮುಖ್ಯ. ಪ್ರಾಪ್ತಿ ಅಂತಂದ್ರೆ ಗಮನ, ನಿಮ್ಮ ಕುರಿತು ನನ್ನ ಗಮನ ಹಿರಿದಾಗಿ ದಯವೋ ದೂಡವೋ ಎಂಬುದನ್ನು ಕೃಷ್ಣ ತಿಳಿದಿರುವನು. ತ್ರಿನಯ, ತ್ರಿನೇತ್ರ ಈಶ್ವರ. ಸಾಯಂಕಾಲ ಡೆಚ್ಚ ಡಬ್ರ, ಸಾಯಕ ಅಂದ್ರೆ ಬಾಣ, ಹೆಚ್ಚು ಅಂದ್ರೆ ಪ್ರಯೋಗಿಸು, ಅಬ್ರ ಅಂದ್ರೆ ಆಕಾಶ, ಹಳಚು ಅಂದ್ರೆ ರಭಸದಿಂದ ತಾವು ಅಪ್ಪಳಿಸು, ಸಂದನ ಅಂದ್ರೆ ರಥ, ದೃಗುದ್ವಯ ಅಂದ್ರೆ 2 ಕಣ್ಣುಗಳು, ಔಡಗಿದು ಅಂದ್ರೆ ಔಡು ಅಂದ್ರೆ ಅವಡು, ಅಗಿದು ಅಂದ್ರೆ ಕಚ್ಚುವುದು, ತುಟಿಯನ್ನು ಕಚ್ಚಿಕೊಳ್ಳುವುದು, ಹಸಿಯರೆ ಅಂದರೆ ಅರೆಯುವ ಕಲ್ಲಿನಲ್ಲಿಟ್ಟು ಜಜ್ಜುವುದು. ಬಿಸಜ ಪೀಠ, ಬಿಸಜ ಅಂದರೆ ಕಮಲದ ಹೂವು, ಪೀಠ ಅಂದರೆ ಆಸನ, ಕಮಲಾಸನ ಯಾರು, ಬ್ರಹ್ಮ. ವಾಗ ಅಂದ್ರೆ ಕಡಿವಾಣ, ಎರವಿನೊಡನೆ ಅಂದರೆ ಬಾಡಿಗೆಯ ವಸ್ತು, ತೀರ್ಚು ಅಂದ್ರೆ ತೀರಿಸುವುದು, ಉರುಬೆ ಅಂದ್ರೆ ರಭಸ ಅಥವಾ ಆರ್ಭಟ. ಇಲ್ಲಿ ಶಿವರಾಮ್ ಕಾರಂತರವರು ಹೇಳ್ತಾರೆ ಏನಂತ, ಕನ್ನಡ ನಾಡಿನ ಯಕ್ಷಗಾನ ಬಯಲಾಟದ ಪರಂಪರೆಯು ಇಲ್ಲಿನ ಸಂಸ್ಕೃತಿಯ ಅತ್ಯಂತ ಸುಂದರವಾದ ಅಂಗವಾಗಿದೆ. ನೋಡಿ, ನಮ್ಮ ಕನ್ನಡ ನಾಡಿನಲ್ಲಿ, ನಮ್ಮ ಕರ್ನಾಟಕದಲ್ಲಿ ಯಕ್ಷಗಾನ ಬಯಲಾಟ ಅನ್ನುವಂಥದ್ದು ಏನು ಈ ಪರಂಪರೆ ಐತಲ್ಲ, ಇದು ನಮ್ಮ ಸಂಸ್ಕೃತಿಯನ್ನು ಎತ್ತಿ ಹಿಡಿಯುವಂತಹ ಒಂದು ಸುಂದರ ಅಂಗ. ಒಂದು ಕಾಲದಲ್ಲಿ ಅದು ಇಲ್ಲಿನ ಜನಜೀವನದ ಮನಸ್ಸನ್ನು 100ಕ್ಕೆ 50ರಷ್ಟು ತುಂಬಿಸಲು ಶಕ್ತಿಯುಳ್ಳ ಕಲೆಯಾಗಿತ್ತು. ನೋಡಿ, ಒಂದು ಕಾಲದಲ್ಲಿ ಯಕ್ಷಗಾನ ಅನ್ನುವಂಥದ್ದು, ಯಕ್ಷಗಾನ ಬಯಲಾಟ ಅನ್ನುವಂಥದ್ದು ಹೇಗಿತ್ತಪ್ಪ ಅಂದ್ರೆ ಅಲ್ಲಿ ಇರ್ತಕ್ಕಂಥ ಜನರನ್ನು 100ಕ್ಕೆ 50ರಷ್ಟು ಅವರ ಮನಸ್ಸನ್ನು ಸೆರೆ ಹಿಡುವಂಥ ಒಂದು ಕೆಲಸವನ್ನು ಮಾಡುವಂಥ ಒಂದು ಶಕ್ತಿಯುಳ್ಳ ಕಲೆ ಆಗಿತ್ತು. ಆದರೆ ಅನ್ಯ ಪ್ರಾಂತೀಯ ಸಂಸ್ಕಾರಗಳ ಮೋಹ, ನಾವೀನ್ಯತೆಯ ಮೋಹ ಜನಗಳ ಮೇಲೆ ಬೀಸತೊಡಗಿದೆ. ನೋಡಿ, ಆಧುನಿಕ ಪ್ರಭಾವ ಹೆಚ್ಚಾಗಿ ಏನಾಗಿದೆ, ಬೀರ್ತಾ ಇದೆ. ಯಾವ ರೀತಿಯಾಗಿ, ಅನ್ಯ ದೇಶೀಯ
ಮಾತನಾಡುವುದಾಗ್ಬೋದು, ಡ್ಯಾನ್ಸ್ ಆಗಿರ್ಬೋದು, ನೃತ್ಯ ಆಗಿರ್ಬೋದು, ಅನ್ಯ ಪ್ರಾಂತೀಯ ಸಂಸ್ಕಾರಗಳ ಮೋಹ, ನಾವೀನ್ಯತೆಯ ಮೋಹ ಇವೆಲ್ಲವೂ ಏನಾಗ್ಬಿಟ್ಟವಪ್ಪ ಅಂದರೆ ಜನರ ಮೇಲೆ ಹೆಚ್ಚಾಗಿ ಆಕರ್ಷಣೆ ಉಳ್ಳದು ಆಗಿದೆ. ಸಂಪ್ರದಾಯಗಳ ಸಂಸ್ಕಾರಗಳ ಅರಿವು ಕಡಿಮೆಯಾಗಿರುವ ಕಾಲದಲ್ಲಿ ಹೊಸ ಆಗಮಗಳ ಮೇಲಿನ ಮೋಹ ಅಧಿಕವಾಗುತ್ತದೆ. ನೋಡಿ, ಈ ರೀತಿಯ ನಾವೀನ್ಯತೆಯ ಆಗಿರ್ತಕ್ಕಂಥ ಕೆಲವೊಂದು ಕಲೆಗಳು ವಿಶೇಷವಾಗಿ ಬಂದುಬಿಟ್ಟಪ್ಪ ಅಂತಂದ್ರೆ ಈ ಹಿಂದೆ ಇರ್ತಕ್ಕಂತಹ ಸಂಪ್ರದಾಯಸ್ಥ ಇರ್ತಕ್ಕಂಥ ಯಕ್ಷಗಾನ ಆಗಿರ್ಬೋದು, ಇನ್ನು ಹಲವಾರು ಜನಪದ ಕಲೆಗಳಿದಾವ್ರಿ, ಅವೆಲ್ಲ ಏನಾಗ್ಬಿಡ್ತಾವ, ಅಡಿಗೆ ಹೋಗ್ಬಿಡ್ತಾವ. ಇಂದು ಅಂಥ ಮೋಹ ಬೆಳೆದು ಬದನಿಕೆಗಳ ಸಮುದಾಯದಂತೆ ಯಕ್ಷಗಾನ ಕಲೆಯ ಜೀವಹಿಂಸೆಗೆ ಕಾರಣವಾಗಿವೆ. ನೋಡಿ, ಹೀಗಾಗಿ ಆಧುನಿಕತೆಯ ಪ್ರವಾಹಕ್ಕೆ ಹೆಚ್ಚಾಗಿ ಮೋಹಗೊಂಡಿರ್ತಕ್ಕಂತಹ ಜನತೆ ಏನಾಗ್ಬಿಟ್ಟೈತಿ, ನಮ್ಮ ಸಂಪ್ರದಾಯಗಳು ಏನದಾವಲ್ಲ ಕೆಲವೊಂದು ಪದ್ಧತಿಗಳನ್ನು ಮರಲಿಕ್ಕೆ ಪ್ರಾರಂಭವಾಗಿಬಿಟ್ಟಿದೆ. ಅದರಲ್ಲಿ ಯಕ್ಷಗಾನ ಕೂಡ ಒಂದಾಗಿದೆ. ಇಂಥ ಕಾಲದಲ್ಲಿ ಬರಿದೆ ನಮ್ಮ ಸಂಸ್ಕೃತಿ ಎಂಬ ಅಭಿಮಾನವಿದ್ದರೆ ಏನು ಬಂತು. ನೋಡಿ, ಇಂಥ ಕಾಲದಾಗ ನಮಗೆ ಹೆಚ್ಚಾಗಿ ನಾವು ಆಧುನಿಕತೆ ಹೆಚ್ಚಾಗಿ ನಾವು ವಾಲಕ್ಕೆ ತೊಡಗಿದಪ್ಪ ಅಂತ ಬರೀ ನಮ್ಮ ಸಂಸ್ಕೃತಿ ಅಂತ ಬಾಯಿ ಮಾತಲ್ಲಿ ಹೇಳಿದ್ರೆ ಏನು ಪ್ರಯೋಜನ, ಅದನ್ನು ನಾವು ಮಾಡಿ ತೋರಿಸ್ಬೇಕು. ನಾವು ಯಕ್ಷಗಾನ ಬಯಲಾಟ ಅಂದರೆ ಮೊದಲು ಯಾವ ರೀತಿಯಾಗಿ ಎಲ್ಲರ ಮನಸ್ಸನ್ನು ಗೆಲ್ಲುವಂತಹ ಒಂದು ಶಕ್ತಿಯುತವಾಗಿದ್ದ ಕಲೆ ಆಗಿತ್ತಲ್ಲ, ಈಗೂ ಕೂಡ ಅಷ್ಟೇ ಅದಕ್ಕೆ ಪ್ರಾಮುಖ್ಯತೆ ಕೊಡಬೇಕು ಅಂತ ಹೇಳ್ತಿದ್ದಾರೆ. ಅರಿವಿನಿಂದ ನಮಗೆ ಅಂತ ಅಭಿಮಾನ ಬಂದರೆ ಆಗ ಅದಕ್ಕೆ ತಾಳಿಕೆ ಬರುತ್ತೆ. ನೋಡಿ, ಹೀಗಾಗಿ ನಮ್ಮ ಸಂಸ್ಕೃತಿ ನಮ್ಮ ಹೆಮ್ಮೆ ಎನ್ನುವಂತಹ ಗೌರವ ನಮ್ಗೆ ಅದ್ರ ಮೇಲೆ ಹೆಚ್ಚಾಗಿ ಇಂಟ್ರೆಸ್ಟ್ ಅಂದ್ರೆ ಆಸಕ್ತಿ ಬಂದ್ರೆ ಅದಕ್ಕೊಂದು ಅರ್ಥ ಬರ್ತೈತಿ, ಅಭಿಮಾನ ಬಂದರೆ ಅದಕ್ಕೊಂದು ಅರ್ಥ ಬರ್ತೈತಿ, ಪ್ರಯೋಜನವೂ ಬರುತ್ತದೆ. ನೋಡಿ, ಹಾಗಾಗಿ ನಮ್ಮ ಸಂಸ್ಕೃತಿ ನಮ್ಮ ಹೆಮ್ಮೆ ಅಂತ ಹೇಳ್ಕೊಳ್ಳೋಕ್ಕೆ ಅದೊಂದು ಸುಂದರ ಮಾರ್ಗ ಅಂತ ಹೇಳ್ತಿದ್ದಾರೆ. ನಮ್ಮದರ ಬೆಲೆ ನಮಗೆ ತಿಳಿಯುತ್ತಿದಾಗ ನಮ್ಮದು ಅನ್ನುವಂಥದ್ದು ಏನಂತ ಕರೆಸ್ಕೊಳ್ತಲ್ಲ ಅದರ ಬೆಲೆ ನಮ್ಗೆ ಸಂಪೂರ್ಣವಾಗಿ ತಿಳಿತೈತೆ ಅನ್ನುವಂಥದ್ದೇ ಪ್ರಸ್ತುತ ಪದ್ಯ ಭಾಗದ ಪ್ರವೇಶ ಭಾಗ. ನೋಡಿ ಮಕ್ಕಳೇ, ಇಂದಿನ ತರಗತಿಯಲ್ಲಿ ನಾನು ನಿಮಗೆ ಚಕ್ರಗ್ರಹಣ ಅನ್ನುವಂತಹ ಈ ಪಾಠದ ಕವಿ ಪರಿಚಯವನ್ನು, ಆಶಯ ಭಾಗವನ್ನು, ಪೂರ್ವಕತೆಯನ್ನು, ಪದಗಳ ಅರ್ಥವನ್ನು ಹಾಗೂ ಪ್ರವೇಶ ಭಾಗವನ್ನು ಹೇಳಿದ್ದೀನಿ. ಇನ್ನು ನಾಳೆ ದಿನ ತರಗತಿಯಲ್ಲಿ ನಿಮಗೆ ಸರಳವಾದಂತಹ ವಿವರಣೆಯನ್ನು, ಈ ಪದ್ಯ ಭಾಗದ ಅರ್ಥವನ್ನು ನಿಮಗೆ ಕೊಡ್ತಾ ಹೋಗ್ತೀನಿ. ನಿಮ್ಮೆಲ್ಲರಿಗೂ ಈ ತರಗತಿ ಇಷ್ಟವಾದರೆ ನಿಮ್ಮೆಲ್ಲ ಸ್ನೇಹಿತರಿಗೆ ಕಳಿಸ್ರಿ. ಹಾಗೆ ನನ್ನ ಎಲ್ಲ ತರಗತಿಯನ್ನು ನೋಡ್ತಾ ಇದ್ದರೆ ಇನ್ನಷ್ಟು ಸಪೋರ್ಟ್ ಮಾಡಿ, ಅದೇ ರೀತಿ ನಿಮ್ಗೆ ಇಷ್ಟ ಆದರೆ ಕಮೆಂಟನ್ನು ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ತರಗತಿಯನ್ನು ಮುಗಿಸುವಂಥ ಸಮಯ. ಎಲ್ಲರಿಗೂ ಧನ್ಯವಾದಗಳು.